ನನ್ನ ಹೆಸರು ವೆಂಕಟೇಶ್ ಮೈತ್ರಿ ಅಂತ. ನಾನು ಮೈತ್ರಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ. ಇವರು ನಂದೂರ್ ಶಿವಣ್ಣ ಅಂತ ಹಿರಿಯ ರಂಗಭೂಮಿ ನಲ್ಲಿ ಕಲಾವಿದರು. ರಾಜಣ್ಣ ಅಂತ ನಮ್ಮ ಅಕ್ಷರಶ್ರೀ ಫೌಂಡೇಶನ್ನ ನಿರ್ದೇಶಕರು. ಅಣ್ಣಪ್ಪ ಇವರು ಕೂಡ ಅಕ್ಷರಶ್ರೀ ಫೌಂಡೇಶನ್ನ ನಿರ್ದೇಶಕರು. ಅವರು ಕೂಡ ಅಕ್ಷರಶ್ರೀ ಫೌಂಡೇಶನ್ನ ಮಂಜು ಅಂತ ಅವರು ಸಹ ಅಕ್ಷರಶ್ರೀ ಫೌಂಡೇಶನ್ ನಿರ್ದೇಶಕರು. ಎಲ್ಲ ಮತ್ತೊಮ್ಮೆ ಎಲ್ಲ ನನ್ನ ಮಾಧ್ಯಮಿಕರಿಗೆ ನಮಸ್ತೆ. ದಿನಾಂಕ 6ನೇ ತಾರೀಕು ಅಂದರೆ ಜೂನ್ 6/2026 ಶನಿವಾರ ನಮ್ಮ ಮೈತ್ರಿ ಎಜುಕೇಷನ್ ಸೊಸೈಟಿ ಹಾಸನ ಮತ್ತು ಅಕ್ಷರಶ್ರೀ ಫೌಂಡೇಶನ್ ಹಾಸನ ಹಾಗೂ ಪರಿವರ್ತನಾ ಕಲಾತಂಡಕ್ಕೆ ಹೊಸಕೋಟೆ ಇವರ ವತಿಯಿಂದ 11ನೇ ವರ್ಷದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಾಧನಾ ಪುರಸ್ಕಾರ ಇರುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿದಂತಹ ಸಾಧಕರನ್ನ ಗುರುತಿಸಿ ಅವರಿಗೂ ಕೂಡ ಜಿಲ್ಲಾ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯನ್ನ ಈ ವರ್ಷ 11ನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡ್ಕೊಂಡು ಆರ್ಥಿಕ ಸಹಕಾರದೊಂದಿಗೆ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಂಡು ಆ ಒಂದು ಶಾಲೆ ಅಭಿವೃದ್ಧಿಯನ್ನು ಪಡಿಸುವಂಥ ಕೆಲಸವನ್ನು ಕೂಡ ಈ ಒಂದು 11ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳು ತೋಟದಾರ್ಯ ಮಠ ಬಸವಪಟ್ಟಣ, ಹಾಗೆ ಸಂಗಮೇಶ್ವರ ಸ್ವಾಮಿಗಳು ಜವ್ಯನಹಳ್ಳಿ ಮಠ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನೆರವೇರಿಸ್ತಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ HP ಸ್ವರೂಪ್ ಪ್ರಕಾಶ್ ಹಾಗೂ ಸಕಲೇಶ್ಪುರ ಕ್ಷೇತ್ರದ ಶಾಸಕರಾದಂತಹ ಸಿಮೆಂಟ್ ಮಂಜು ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸ್ತಾರೆ. ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನ ನಡೆಸಲಿಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಜಯ ಟೈಮ್ಸ್ ವಾಹಿನಿಯ ಮುಖ್ಯಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ಆಸಕ್ತಿ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯೊಂದಿಗೆ ಕೆಳಗೆ ಕೊಟ್ಟಿರುವಂತಹ ಏನು ಸಂಖ್ಯೆಗಳಿದೆ ಆ ಸಂಖ್ಯೆಗಳನ್ನು ಸಂಪರ್ಕಿಸಿ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಜೊತೆಗೆ ಈ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದಂತಹ ಸಾಧಕರು ಕೂಡ ಈ ಒಂದು ನಂಬರನ್ನು ಸಂಪರ್ಕಿಸಿ ಒಂದು ಹೆಸರನ್ನು ನೋಂದಾಯಿಸಿಕೊಂಡ್ರೆ ಅವರನ್ನ ಆ ಕಾರ್ಯಕ್ರಮದಲ್ಲಿ ಗೌರವಿಸುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಸರ್. ಇಷ್ಟು